ನಮಸ್ತೆ ಫ್ರೆಂಡ್ಸ್, ನೋಡಿ ನನ್ನ ಕೈಯಲ್ಲಿ ಈಗ ಫ್ಯಾಷನ್ ಫ್ರೂಟ್ ಉಂಟು. ನೋಡಿ, ನಿಮಗಾಗಿರ್ಬೋದು ಫ್ಯಾಷನ್ ಫ್ರೂಟ್ ಎಲ್ಲಿಂದ, ಇದು ಅಂಗಡಿಯಿಂದ ತಂದದ್ದಲ್ಲ. ಇನ್ನೂ ಮೊನ್ನೆ ಮೆಣಸಿನ ವಿಡಿಯೋ ಇಲ್ಲಿ ನೆಟ್ಟಿದ್ವಿ ಅಲ್ಲ, ಅವಾಗ ನಾನೊಂದು ಅಂದರೆ ಸುಮ್ಮನೆ ಈ ಸೈಡ್ ಎಂತೆಲ್ಲ ಉಂಟಂತ ತೋರಿಸುವಾಗ ಇದು ಎಂತ ಜಮುನೇರಳೆ ಮರ, ಅದರಲ್ಲಿ ನಾವು ಮೊದಲೊಂದು ಫ್ಯಾಷನ್ ಫ್ರೂಟ್ ಇದೊಂದು ಬಳ್ಳಿ ಬರ್ತದೆ, ಅದು ಬಳ್ಳಿಯಾಗಿ ಆಗುದು. ಅದು ನಾವು ಇದು ಈ ಮರ ಉಂಟಲ್ಲ ಇದನ್ನು ನೆಟ್ಟದು ಫ್ರೆಂಡ್ಸ್. ಈ ಬಳ್ಳಿಯನ್ನು ನೆಟ್ಟದೊಂದು 2 ವರ್ಷ ಮೊದಲು, ಆವಾಗ ಚಿಕ್ಕ ಇತ್ತು. ಈಗ ಅದು ಉದ್ದಾಗಿ ಮರದ ಮೇಲೆ ತನಕ ಹೋಗಿದೆ. ಈಗ ನಾವು ಸ್ವಲ್ಪ ಎಷ್ಟಕ್ಕೆ ಅಷ್ಟು ಹೋಗಿದ್ವಿ, ಅಂದರೆ ಇಲ್ಲೆಲ್ಲ ಸೈಡಲ್ಲಿ ಇರೋದು ಫ್ರೆಂಡ್ಸ್. ಮತ್ತು ಈ ಫ್ಯಾಷನ್ ಫ್ರೂಟಲ್ಲಿ 2 ಟೈಪ್ ಇರ್ತದೆ. ಒಂದು ಇದೆ ಅಂದರೆ ಒಂದು ಈ ಥರದ್ದು, ಇದು ಗೋಲ್ಡ್ ಆಗ್ತದೆ, ಅಂದರೆ ಇದು ಸ್ವಲ್ಪ ಆಗಿದೆ. ಮತ್ತೊಂದು ಟೈಪ್ ಗ್ರೀನ್, ಅಂದರೆ ಅದು ಫುಲ್ ಹೊರಗೆ ಸಿಪ್ಪೆಲ್ಲ ಗ್ರೀನ್ ಆಗ್ತದೆ. ಅದು ಹಣ್ಣಾದರೂ ಒಂದೇ, ಕಾಯಿ ಇದ್ರೂ ಒಂದೇ, ಆಯ್ತಾ. ಮತ್ತೆ ನಾವು ಈ ಬಳ್ಳಿಯನ್ನು ನೆಡ್ಲಿಕ್ಕೆ ಎಂತ ಮಾಡಿದ್ರೆ, ನಾವು ಮನೆಯಲ್ಲಿ ಪಾಟ್ ಉಂಟಲ್ಲ ಅದರಲ್ಲಿ ಬೀಜ ಹಾಕಿ ಚಿಕ್ಕ ಇದರದ್ದು ಗಿಡ ಇತ್ತಲ್ಲ, ಆವಾಗ ತಂದು ಇಲ್ಲಿ ನೆಟ್ಟದ್ದು. ಒಂದು ವಿಡಿಯೋ ಹಾಕಿದ್ದೆ ಅಂತ, ಇದೊಂದು ಬಿದ್ದು ಸಾಯ್ತು ಮೇಲೆಯಿಂದ ಅದು ಹೋಯ್ತು ತೋಡಲ್ಲಿ. ಅದೀಗ ಸ್ವಲ್ಪ ಮಳೆ ಕಡಿಮೆ ಅಂತ ಸ್ವಲ್ಪ ತೋಡೆ ಎಲ್ಲ ನೀರು ಬರ್ತಾ ಇರ್ತದೆ, ಹೋಯ್ತು. ಇಳಿದ್ರೆ ತಗೊಳ್ಬೋದಿತ್ತು, ಅದು ಹಾಗೆ ಇಳಿಯುವುದಿಲ್ಲ ಯಾರು ಕೂಡ, ತೋಡಲ್ಲ ಅದು. ಈಗ ಪ್ರಾಬ್ಲಮ್ ಎಂತಾಗಿದೆ ಗೊತ್ತುಂಟಾ, ಹೀಗೆ ಬೀಳುದು ಮಾತ್ರ. ಆ ಸೈಡ್ ಬಿದ್ದರೆ ಹೋಯ್ತು, ಅದಂದ್ರೆ ಜಾಸ್ತಿ ಅಂತೂ ಮೇಲೆ ಇರುದು, ಅದಲ್ಲೇ ಮೇಲೆ ಕೊಳ್ತೋಗ್ತದೆ. ಇಲ್ಲದಿದ್ರೆ ಕೆಲವೊಂದು ಲಕ್ಕಿದ್ರೆ ಈ ಸೈಡ್ ಬಿದ್ದು ಗದ್ದೆಗೆ ಹೋಗ್ತದೆ. ಆವಾಗ ಇದು ಗದ್ದೆ ಅಲ್ಲ, ಕ್ಲೀನ್ ಇರ್ತದೆ ಅಂತ ತಕೊಂಡು ಅಂತ ಚೆಂದ ಕ್ಲೀನ್ ಮಾಡಿ ಅಂದರೆ ನೀರಲ್ಲಿ ತೊಳೆದ್ರೆ ತಿನ್ಬೋದು. ಅದೇ ಪ್ರಾಬ್ಲಮ್ ಇದೆ, ಅದೆಲ್ಲ ಆ ಸೈಡ್ ಕೊಳ್ತೋಗ್ತದೆ ಅಥವಾ ಆ ಸೈಡ್ ಬೀಳ್ತದೆ ಫ್ರೆಂಡ್ಸ್. ಮತ್ತು ನಿಮಗಾಗಿರ್ಬೋದು ಕೆಳಗೆ ಬಿದ್ದಾಗ ಅದೆಲ್ಲ ಅಂತ ಮಣ್ಣೆಲ್ಲ ಆಗ್ತದೆ. ಮತ್ತು ನಮಗೆ ಇದರ ಸಿಪ್ಪೆಲ್ಲ ತಿನ್ನಲಿಕ್ಕೆ ಆಗೋದಿಲ್ಲ, ಒಳಗೆದ್ದು ಮಾತ್ರ ತಿನ್ಬೇಕು ಅಂತ ಬೇಕಿರೋದು. ಅದಕ್ಕೆ ಇದನ್ನು ಹೊರಗಿಂದ ಚೆನ್ನಾಗಿ ಕ್ಲೀನ್ ಮಾಡಿದರೆ ಒಳಗೆದ್ದು ತಿನ್ನಲಿಕ್ಕೆ ಆಗ್ತದೆ. ಫ್ರೆಂಡ್ಸ್, ಇವನಿಗೆ ಜ್ಯೂಸ್ ಮಾಡಲಿಕ್ಕೆ ಬೇಕಂತೆ. ಆಯಿತು, ಜ್ಯೂಸ್ ಮಾಡಲಿ ಕೊಡುವ. ನನಗೆ ಬೇಕು ಅನಿಸ್ಕೊಟ್ಟೆ. ನೋಡಿ, ತಗೊಂಡು ಹೋಗು ಬನ್ನಿ. ಅಣ್ಣ ಹೇಳ್ತಿದ್ದ ಅಲ್ಲಿನ, ಇನ್ನು ಅಣ್ಣನಿಗೆ ಜ್ಯೂಸ್ ಮಾಡಿ ಕೊಡುವ. ಬನ್ನಿ, ಜ್ಯೂಸ್ ತಗೊಂಡು ಬನ್ನಿ, ತೊಳಿಬೋದು. ಫ್ರೆಂಡ್ಸ್ ನೋಡಿ, ಫ್ಯಾಷನ್ ಫ್ರೂಟ್ ಜ್ಯೂಸ್ ಮಾಡಲಿಕ್ಕೆ ಎಂತೆಲ್ಲ ಬೇಕಂತ ಗೊತ್ತುಂಟಾ? ಫ್ಯಾಷನ್ ಫ್ರೂಟ್ಸ್, ಸಕ್ಕರೆ, ಉಪ್ಪು, ಕೋಲ್ಡ್ ವಾಟರ್. ನಮಗೆ ಬೇಕಾದಿದ್ದರೆ ಬೆಸ್ಟ್ ಸಹ ತಗೊಳ್ಬೋದು. ನಾವು ಕೋಲ್ಡ್ ವಾಟರ್ ತಗೊಂಡದ್ದು. ಬನ್ನಿ ಹೇಗೆ ಮಾಡುವಂತ ನೋಡುವ. ಬನ್ನಿ ಫ್ರೆಂಡ್ಸ್, ನಾನು ಚಿಕ್ಕ ಅಲ್ಲ, ಅದಕ್ಕೆ ನನ್ನ ಅಣ್ಣ ಮಾಡ್ತಿದ್ದೇನೆ ಕಟ್. ಇದನ್ನು ನಾನು ಹೇಳ್ತೇನೆ ಬಿಡು ಫ್ರೆಂಡ್ಸ್. ಅವನು ಚಿಕ್ಕ ಅಂತ ಅವನ ಕೈಯಲ್ಲಿ ಹೀಗೆ ಕತ್ತಿ ಕೊಡೋದಿಲ್ಲ. ಇದು ಫ್ಯಾಷನ್ ಫ್ರೂಟ್ ಉಂಟಲ್ಲ, ಈ ಥರ ಮಧ್ಯದಿಂದ ಕಟ್ ಮಾಡಬೇಕು. ನೋಡಿ, ಫುಲ್ ತುಂಬ ಶಾರ್ಪ್ ಉಂಟು. ಮತ್ತೆ ನೀವು ಫ್ರೆಂಡ್ಸ್ ಉಂಟಲ್ಲ, ಇದನ್ನು ಕಟ್ ಮಾಡುವಾಗ ಪ್ಲೇಟಲ್ಲಿ ಇಟ್ಟೆ ಮಾಡಿ, ಯಾಕಂದರೆ ಅದರಲ್ಲಿ ಸ್ವಲ್ಪ ರಸ ಹೊರಗೆ ಬರ್ತದೆ. ಫ್ರೆಂಡ್ಸ್ ನೋಡಿ, ಎಲ್ಲ ಉಂಟು ಫ್ಯಾಷನ್ ಫ್ರೂಟ್. ನೋಡಿ, ಇದನ್ನು ಅರ್ಧ ಮಾಡಿ ಫ್ರೆಂಡ್ಸ್. ಬನ್ನಿ, ಇದು ಬೀಜನ ಇದಕ್ಕೆ ಹಾಕುವ ಫ್ರೆಂಡ್ಸ್. ಬನ್ನಿ, ಇದನ್ನು ಹಾಕುವ ಫ್ರೆಂಡ್ಸ್. ನಾನು ಕಟ್ ಮಾಡಿ ಕೊಡ್ತೀನಿ. ಕೆಲವೊಂದು ಗಟ್ಟಿ ಇರ್ತದೆ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ನೋಡಿಕೊಂಡು ಮಾಡಿ. ಸ್ವಲ್ಪ ಒಳಗೆ ಫ್ರೆಂಡ್ಸ್ ನೋಡಿ, ಇದರ ಬೀಜ ನೋಡಿ, ಫ್ಯಾಷನ್ ಫ್ರೂಟ್ ಇದು. ನೀವು ಇದರನ್ನೇ ಹಾಕಿದರೆ ಬೀಜ ಅಂದರೆ ಗಿಡ ಆಗ್ತದೆ. ನಿಮಗೆ ಮಣ್ಣಿಗೆ ಹಾಕಿದರೆ ಇನ್ನೂ ಸಹ ಕಟ್ ಮಾಡೋಣ. ನಾನು ತುಂಬ ಸ್ಲೋ ಮಾಡ್ತಾ ಕಟ್ ಮಾಡ್ತಾ ಇದ್ದೀನಿ ಅಂತ. ನನಗೆ
ಸ್ವಲ್ಪ ಎದುರಿಗೆ ಆಗ್ತಾ ಉಂಟು, ತುಂಬ ಶಾರ್ಪ್ ಉಂಟಲ್ಲ, ಮತ್ತೆ ಸ್ವಲ್ಪ ಗಟ್ಟಿ ಕೂಡ ಉಂಟು, ಕೈ ಅದು ತಪ್ಪಿದ್ರಂತ. ಇದನ್ನು ಸ್ವಲ್ಪ ಸ್ಲೋ ಕಟ್ ಮಾಡ್ತೇನೆ ನೋಡಿಕೊಂಡು. ಫ್ರೆಂಡ್ಸ್ ನೋಡಿ, ಈಗ ನೀವು ಎಲ್ಲಾರು ಟೇಬಲಲ್ಲಿ ಇಟ್ಟು ಕಟ್ ಮಾಡ್ತಾ ಇದ್ರೆ ಇಷ್ಟು ರಸ ವೇಸ್ಟ್ ಆಗ್ತಿತ್ತು. ಇದು ಅದರದ್ದು ರಸ, ಇದನ್ನು ಕೂಡ ನಾವು ಜ್ಯೂಸಿಗೆ ಹಾಕ್ಬೋದು. ಹೌದೇ ಫ್ರೆಂಡ್ಸ್? ನೋಡಿ, ಇಷ್ಟು ಬಲ್ಸ್ ಸಿಕ್ಕಿತ್ತು ನನಗೆ. ನೋಡಿ ಇದೆಲ್ಲ ವೇಸ್ಟ್. ಬನ್ನಿ ಇದರಲ್ಲಿ ಹಿಡ್ಕೊಂಡು ಹೋಗುವ. ಫ್ರೆಂಡ್ಸ್, ಹಿಂದೆ ಹೂವಿನ ಗಿಡ ಅಲ್ಲಿಗೆ ಹಾಕು. ಫ್ರೆಂಡ್ಸ್, ಇವನಿಗೆ ಇದು ಫುಲ್ ಪಾತ್ರೆ ನೆಗ್ಲಿಕ್ಕೆ ಆಗುತ್ತೆ, ನಾನು ಹೇಳ್ತೀನಿ ನೋಡಿ. ಇದಕ್ಕೆ ನೀವು ಎಷ್ಟು ಬೇಕಷ್ಟು ನೀರು ಹಾಕಿ. ನೋಡಿ ಫ್ರೆಂಡ್ಸ್, ಬೇಕಿದ್ರೆ ಸ್ವಲ್ಪ ಹಾಕ್ಬೋದಾ ಅಂತ. ಚಕ್ಕರ್ ಹಾಕುವ. ಬನ್ನಿ ಹಾಕುವ. ಫ್ರೆಂಡ್ಸ್, ಉಪ್ಪು ಹಾಕುವ. ಫ್ರೆಂಡ್ಸ್, ಉಪ್ಪು ಎಷ್ಟು ಬೇಡ, ರುಚಿ ತಕ್ಕ. ಬನ್ನಿ ಮಿಕ್ಸ್ ಮಾಡು, ಮತ್ತೆ ಗ್ಲಾಸ್ ಹಾಕುವ. ಬನ್ನಿ ಫ್ರೆಂಡ್ಸ್, ರೆಡಿ ಆಯಿತು. ಫ್ರೆಂಡ್ಸ್, ಬನ್ನಿ ಹಾಕುವ. ಫ್ರೆಂಡ್ಸ್ ನೋಡಿ, ರೆಡಿ ಆಯಿತು. ಬನ್ನಿ ಅನ್ನ ನದಿ ನಡುವ. ಬನ್ನಿ ಫ್ರೆಂಡ್ಸ್, ಅನ್ನ ನದಿ ನಡುವ. ಬಾ ಫ್ರೆಂಡ್ಸ್ ನೋಡಿ, ಜ್ಯೂಸ್ ರೆಡಿ ಆಗಿದೆ, ಟೇಸ್ಟ್ ಮಾಡು. ಫ್ರೆಂಡ್ಸ್, ಮತ್ತೆ ಬೀಜವನ್ನು ಅಂದರೆ ನುಂಗುದು. ಇದು ಬೇರೆ ಗಿಡದ ಬೀಜ ಎಲ್ಲ ಕಹಿ ಇರ್ತದಲ್ಲ, ಇದು ಕಹಿ ಇಲ್ಲ, ಹುಳಿ 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 ಉಂಟು. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿದ್ರಿ ನಾವು ಮನೆಯಲ್ಲಿ ನೆಟ್ಟ ಗಿಡದ ಫ್ರೂಟಿಂದ ಜ್ಯೂಸ್ ಮಾಡಿದ್ದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.